ಬಳ್ಳಾರಿ ಬ್ಯಾನರ್ ಸಂಘರ್ಷಕ್ಕೆ ಮತ್ತೊಂದು ತಿರುವು. ಕಗ್ಗತ್ತಲೆಯ ಹೊಡೆದಾಟಕ್ಕೆ ಪ್ರಕರಣಕ್ಕೆ ಅದು ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕೆ. ಬಳ್ಳಾರಿ ಬ್ಯಾನರ್ ಸಂಘರ್ಷಕ್ಕೆ ಮತ್ತೊಂದು ತಿರುವು. ಕಗ್ಗತ್ತಲೆಯ ಹೊಡೆದಾಟದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸ್ಪೇಡ್ ನ್ಯೂಸ್ ಕನ್ನಡದಲ್ಲಿ ಸಂಘರ್ಷದ ಬಿಗ್ ಸ್ಟೋರಿಯನ್ನ ರಿವೀಲ್ ಮಾಡ್ತಾ ಇದ್ದೆ. ಗಲಾಟೆ ವೇಳೆ ರೆಡ್ಡಿ ಬೆಂಬಲಿಗರಿಂದ ರಾಶಿ ದೊಣ್ಣೆ ಬಳಕೆ ಮಾಡಲಾಗಿದೆ. ದೊಣ್ಣೆಯನ್ನ ಹಿಡಿದು ಹೊಡೆದಾಡ್ತಾ ಇದ್ದಂತಹ ರೆಡ್ಡಿ ಬೆಂಬಲಿಗರು ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ಅದು ಯಾವ ಮರದ್ದು ಅಂತ ಕೇಳಬೇಡಿ, ಮತ್ತೆ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನೀವು ಯಾವ ರೀತಿಯ ದೊಣ್ಣೆಗಳನ್ನ ಹಿಡ್ಕೊಂಡಿದ್ದಾರೆ ಅಂತ ಹೇಳಿ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ರೆಡ್ಡಿ ಬೆಂಬಲಿಗರ ಹಲ್ಲೆ. ರೆಡ್ಡಿ ಮನೆ ಕಾಂಪೌಂಡ್ ನಲ್ಲಿ ದೊಣ್ಣೆಯನ್ನ ಇಟ್ಟು ತೆರಳಿದ್ದಂತಹ ಬೆಂಬಲಿಗರು. ಎಸ್ ವೀಕ್ಷಕರೇ, ಬಳ್ಳಾರಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಒಂದು ಘಟನೆಯಲ್ಲಿ ಒಬ್ಬ ಯುವಕ 26-27 ವರ್ಷದ ಯುವಕ ಸಾವಿಗೀಡಾಗ್ತಾನೆ. ಅದು ಯಾರ ಒಂದು ಪಿಸ್ತೂಲ್ನಿಂದ ಬಂದಿರುವಂತಹ ಬುಲೆಟ್ ಅಂತ ಹೇಳಿ ಇನ್ನೂ ಕೂಡ ಪತ್ತೆ ಹಚ್ಚಲಿಕ್ಕೆ ವಿಫಲವಾಗ್ತಾ ಇರುವಂತಹ ಪೊಲೀಸರು. ಇದರ ನಡುವೆಯಲ್ಲಿ ರೆಡ್ಡಿ ಮನೆಯ ಕಾಂಪೌಂಡ್ ಒಳಗಡೆ ರಾಶಿ ಕೋಲುಗಳು ಅಂದ್ರೆ ಕಟ್ಟಿಗೆಯ ತುಂಡುಗಳು ಕಾಣಿಸಿಕೊಳ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಬಳ್ಳಾರಿ ಗಲಾಟೆ ಪ್ರಕರಣದ ತನಿಖೆ ಚುರುಕು. ಬಳ್ಳಾರಿ ಈ ಒಂದು ಸಂಘರ್ಷಣೆಯ ಪೂರ್ವ ನಿಯೋಜಿತಾನ ಅನ್ನುವಂತಹ ಪ್ರಶ್ನೆ. ಬಳ್ಳಾರಿ ಗಲಾಟೆ ಪ್ರಕರಣದ ತನಿಖೆ ಚುರುಕು. ಬಳ್ಳಾರಿ ಈ ಒಂದು ಘರ್ಷಣೆಯ ಪೂರ್ವ ನಿಯೋಜಿತಾನ ಅನ್ನುವಂತಹ ಪ್ರಶ್ನೆ. ದೊಣ್ಣೆ ರೆಡಿ ಮಾಡಿ ಇಟ್ಟಿದ್ರ ರೆಡ್ಡಿ ಬೆಂಬಲಿಗರು. ಕಾಂಗ್ರೆಸ್ನವರೇ ಎಲ್ಲ ಮಾಡಿದ್ದು ಎನ್ನುವ ರೆಡ್ಡಿ ಬೆಂಬಲಿಗರು. ರೆಡ್ಡಿಯವರೇ ನಿಮ್ಮ ಮನೆಯಲ್ಲಿ ಇರೋದು ಎಂತಹ ದೊಣ್ಣೆ, ಯಾಕೆ ತಂದು ಇಟ್ಕೊಂಡಿದ್ದೀರಾ, ನೀರು ಕಾಯಿಸಕ್ಕೇನಾದ್ರು ಇಟ್ಕೊಂಡಿದ್ದೀರಾ? ಎಸ್ ವೀಕ್ಷಕರೇ, ಈಗ ಏನಾಗ್ತಾ ಇದೆ ಅಂತಂದ್ರೆ ಬಳ್ಳಾರಿಯ ಸಂಘರ್ಷ ಇದೆಯಲ್ಲ, ಅದು ಮೇಲ್ನೋಟಕ್ಕೆ ಆಕಸ್ಮಿಕವಾಗಿ ಕಾಣಿಸಿದ್ರು ಕೂಡ ಸಾಕಷ್ಟು ವಿಚಾರಗಳು ಇದು ಆಕಸ್ಮಿಕವಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಪೆಟ್ರೋಲ್ ಬಾಂಬ್. ನೆನಪಿದೆಯೋ ಅಲ್ವಾ, ನಾನು ನೆನಪು ಮಾಡ್ಕೊಂಡು ಪೆಟ್ರೋಲ್ ಬಾಂಬ್ಗಳನ್ನ ತೆಗೆದುಕೊಂಡು ಬಂದು ಎಸೆಯಲಾಗಿತ್ತು. ಜನಾರ್ದನ್ ರೆಡ್ಡಿಯ ಬೆಂಬಲಿಗರು ಪೆಟ್ರೋಲ್ ಬಾಂಬ್ ಅನ್ನ ಎಸೆದ್ರು. ತದಾದ ನಂತರ ಈಗ ರೆಡ್ಡಿ ಅವರ ಆ ಒಂದು ಕಾಂಪೌಂಡ್ನ ಒಳಗಡೆ ಸಾವಿರಾರು ದೊಣ್ಣೆಗಳು ಕಾಣಿಸ್ತಾ ಇದೆ. ಆ ದೊಣ್ಣೆಗಳನ್ನ ಇಟ್ಟುಕೊಂಡು ನೋಡಿ, ಈ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ರಿ. ಆ ಸ್ಕ್ರೀನ್ ನಲ್ಲಿ ಒಂದಿಷ್ಟು ಜನ ಆ ಒಂದು ದೊಣ್ಣೆಯನ್ನ ಹಿಡ್ಕೊಂಡು ಗಲಾಟೆಗೆ ರೆಡಿ ಆಗ್ತಾ ಇರುವಂತದ್ದು. ಗಲಭೆ ನಡೆದಂತಹ ಸ್ಥಳಕ್ಕೆ ಸೋಕೋ ಟೀಮ್ ಎಂಟ್ರಿ ಕೊಟ್ಟಿರುವಂತದ್ದು. ರೆಡ್ಡಿ ಮನೆಯ ಇಂಚಿಂಚು ಪಂಚನಾಮೆ ಶುರುವಾಗಿದೆ. 10ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಪರಿಶೀಲನೆ. ಬೆಂಗಳೂರಿನಿಂದ ಬಂದಂತಹ ಅಧಿಕಾರಿಗಳ ತಂಡ. ವೀಕ್ಷಕರೇ, ರೆಡ್ಡಿ ಅವರ ಮನೆಯನ್ನು ಕೂಡ ಇಂಚಿಂಚು ನೋಡ್ಲಾಗ್ತಾ ಇದೆ, ಪಂಚನಾಮೆ ಮಾಡಲಾಗ್ತಾ ಇದೆ ಅಂತಂದ್ರೆ ಇಂಚಿಂಚು ಹುಡುಕಲಾಗ್ತಾ ಇದೆ. ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನ ಹುಡುಕ್ತಾ ಇರುವಂತಹದ್ದು ಸೋಕೋ ತಂಡ. ಸೊ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಎಲ್ಲಿಂದ ಆತ ಬಿದ್ದ, ಎಲ್ಲಿ ಆತನನ್ನ ಪಿಸ್ತೂಲ್ನಿಂದ ಸುಡಲಾಯಿತು, ಆತ ಹೇಗೆ ಬಿದ್ದ, ಆತನ ಬೆನ್ನಿಗೆ ಹೇಗೆ ಆ ಒಂದು ಬುಲೆಟ್ ತಗಲ್ಕೊಳ್ತು. ಹಾಗೆ CCTV ಅನ್ನು ಕೂಡ ನೋಡ್ತಾ ಇರುವಂತದ್ದು. ಹಾಗೆ ಯಾರ್ಯಾರ ಮನೆಯಲ್ಲಿ ಏನೇನಿತ್ತು, ಇದು ಪೂರ್ವ ನಿಯೋಜಿತವ ಅಥವಾ ಆಕಸ್ಮಿಕವಾಗಿ ನಡೆದಿರುವಂತಹ ಘಟನೆಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಹುಡುಕ್ತಾ ಇರುವಂತಹ ಪೊಲೀಸರು. ಅದರಲ್ಲೂ ಕೂಡ ರೆಡ್ಡಿ ಅವರ ತೋರಿಸ್ತಾ ಇದೀವಿ, ಇವಾಗ ನಿವಾಸಗಳನ್ನು ಕೂಡ ತೋರಿಸ್ತಾ ಇದೀವಿ. ರೆಡ್ಡಿ ಅವರ ಮನೆಯ ಒಳಗಡೆ ಒಂದಿಷ್ಟು ದೊಣ್ಣೆಗಳು ಸಿಕ್ಕಿರುವಂಥದ್ದು. ಇದು ಈ ಕೇಸ್ಗೆ ಇನ್ನಷ್ಟು ಪುಷ್ಟಿ ನೀಡೋ ತರ ಇದೆ. ಎಲ್ಲ ಅದು CCTV ಚೆಕ್ ಮಾಡಿ ಯಾರಿಂದ ಬಂದಿರುವಂತಹ ಬುಲೆಟ್, ಯಾರು ಬೆಂಬಲಿಗರಿಂದ ಬಂದಿರುವಂತಹ ಬುಲೆಟ್ ಎನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ಇನ್ನೇನು ಕೆಲವು ದಿನಗಳ ಅಗತ್ಯ ಇಲ್ಲ. 1-2-3 ದಿನದಲ್ಲಿ ಪತ್ತೆ ಹಚ್ಚಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇನ್ನು 27 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಇನ್ನೇನು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದ.